ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಮಳವಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ಸಾರಂಗಪಾಣಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗರುಡೋತ್ಸವ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ವೇಳೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ವಿಗ್ರಹಕ್ಕೆ ಅರಿಶಿನದಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು. ಪಟ್ಟಣದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ, ಮೂಲೆ ವಿಘ್ನೇಶ್ವರ ಹಾಗೂ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವರ ವಿಗ್ರಹ ಉತ್ಸವ ಮೂರ್ತಿಯನ್ನು ಕೋಟೆಯ 2 ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಉತ್ಸವ ಮೂರ್ತಿಗಳಿಗೆ ಪ್ರತಿ ಮನೆಯಲ್ಲಿಯೂ ಪೂಜೆ ಸಲ್ಲಿಸಲಾಯಿತು. 3 ದೇವರುಗಳ ಉತ್ಸವ ಮೂರ್ತಿಗಳ ಸಾರಂಗಪಾಣಿ ದೇವಸ್ಥಾನದಲ್ಲಿ ಬಳಿ ಉತ್ಸವ ಮೂರ್ತಿ ಬಂದ ಬಳಿಕ ಗರುಡೋತ್ಸವ ನೂರಾರು ಭಕ್ತರು ಸಮ್ಮುಖದಲ್ಲಿ ನಡೆಸಲಾಯಿತು. जय जय श्री राम, जय श्री राम, जय जय श्री राम, जय श्री राम, जय जय श्री राम, गोविंदा 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 राम हिंदू धर्म के ಈ ವೇಳೆ ಆಗಮಿಸಿದ ಭಕ್ತರು ಸರದಿ ಸಾಲಿನಲ್ಲಿ ದೇವರ ದರ್ಶನ ಪಡೆದುಕೊಂಡು ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ವಿತರಿಸಲಾಯಿತು.
ಪ್ರತಿ ವರ್ಷ ಗರುಡೋತ್ಸವ ನಡೆಯುತ್ತೆ. ಗರುಡೋತ್ಸವಕ್ಕೆ ಸಾರ್ವಜನಿಕರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ದೇವಸ್ಥಾನದಲ್ಲಿ. ಗರುಡೋತ್ಸವ ಅಂದರೆ ಇವತ್ತು ಅಭಿಷೇಕ ಎಲ್ಲ ನಡೆದಿದೆ. ಸ್ವಾಮಿನ ಎಲ್ಲ ವಿಜೃಂಭಣೆಯಿಂದ ವಿಜೃಂಭಿಸಿದ್ದೀವಿ. ಅಲ್ಲಿಂದ ಬಂದು ಗರುಡೋತ್ಸವ ಆಗುತ್ತೆ. ಗರುಡನ್ನ ಕೂರಿಸಿ ಭಗವಂತನ ಸನ್ನಿಧಿಲಿ, ಭಗವಂತನ ಕಾಲು ಸನ್ನಿಧಿಲಿ ಕೂರಿಸಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ಒಂದು 7 ಸುತ್ತು ಗರುಡೋತ್ಸವ ಮಾಡ್ತೀವಿ. ಗರುಡೋತ್ಸವ ಆದಮೇಲೆ ಸಾರ್ವಜನಿಕರಿಗೆ ಗರುಡೋತ್ಸವದ ಪ್ರಸಾದನೂ ಸಹ ವಿಸರ್ಜನೆ ಮಾಡ್ತಾ ಇದ್ದೀವಿ. ಇದು ನಡ್ಕೊಂಬಂದಿರೋದು 53 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಸಾರ್ವಜನಿಕರು ಹಾಗೂ ಹಿರಿಕರು ರಾವ್ ಸೋಮಶೇಖರ್ ಅವರು, ಉಪೇಂದ್ರರವರು, ಆಮೇಲೆ ಕೃಷ್ಣ, ಅನಿಲ್ ಕುಮಾರ್ ಅವರು, ಹಾಗೆ ಮಂಜುನಾಥ್ ಅವರು, ಹಾಗೆ ರಾಮ್ ಪ್ರಸಾದ್ ಅವರು, ಹಾಗೆ ಸೂರ್ಯಪ್ರಕಾಶ್. Any local news connect ಲೋಕೇಶ್ 8618884149 Please subscribe my channel and like, comment, share.